ಹರೇ ರಾಮ್. ಪ್ರಭು ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣ ಹನುಮನ್ ಸಮೇತರಾಗಿ ಪ್ರಾರ್ಥನೆ. ಅದೇ ರೀತಿ ಊರ ಪರವೂರ ಎಲ್ಲ ಭಕ್ತ ಸಮುದಾಯದವರಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ, ತಾರೀಕು 18/3/23 ಇಂದು ಬೆಳಿಗ್ಗೆ ಶ್ರೀದೇವರಿಗೆ ವರ್ಧಂತಿ ಉತ್ಸವ ಕಾರ್ಯಕ್ರಮ ಇಂದು ನಡೆದಿದ್ದು, ಅದೇ ರೀತಿ ತಾರೀಕು 20/3/2026 ಶುಕ್ರವಾರ 2:30ಕ್ಕೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಆಗಮಿಸಲಿದ್ದು, ಶ್ರೀದೇವರಿಗೆ ಸುವರ್ಣ ಕಿರೀಟ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಲಕ್ಷ್ಮಣ ದೇವರಿಗೆ ಸುವರ್ಣ ಕಿರೀಟ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಸಮುದ್ರ ತೀರದಲ್ಲಿ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಗುರುಗಳ ಉಪಸ್ಥಿತಿಯಲ್ಲಿ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಅದು ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ಹಿಂದೆ ನಾವು ಲೋಕ ಕಲ್ಯಾಣಕ್ಕಾಗಿ ಸೀತಾರಾಮ ಕಲ್ಯಾಣೋತ್ಸವ ಮಾಡಿದ್ದೇವೆ. ಇದು ವಿಷ್ಣು ಸಹಸ್ರನಾಮ ಕಾರ್ಯಕ್ರಮ ನಮ್ಮ ಮೀನುಗಾರರಿಗೆ ಆಗುವ ಸಂಕಷ್ಟಗಳು, ಕಡಲ್ಕೊರೆತ, ಚಂಡಮಾರುತ, ಆ ಸಂಕಷ್ಟಗಳು ಮತ್ತು ಮತ್ಸ್ಯಕ್ಷಾಮ ಇದೆಲ್ಲ ಮುಂದೆ ಬಾರದಂತೆ, ಹಾಗೆ ಸಮುದ್ರದಲ್ಲಿ ಮತ್ಸ್ಯ ಅಭಿವೃದ್ಧಿಯಾಗುವ ಹಾಗೆ ಈ ಒಂದು ವಿಷ್ಣು ಸಹಸ್ರನಾಮ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಈ ಒಂದು ವಿಷ್ಣು ಸಹಸ್ರನಾಮಕ್ಕೆ ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು ಈ ಒಂದು ಪಠಣ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಾಗಿ ಈ ಸೇವಾ ಸಮಿತಿಯ ಪರವಾಗಿ ಕೇಳ್ಕೊಳ್ತಿದ್ದೀನಿ. ಅದೇ ಬಂದಂಥ ಎಲ್ಲ ಸದ್ಭಕ್ತರಿಗೂ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮದ ಪುಸ್ತಕ ವಿತರಣೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಬಂದಂಥ ಭಕ್ತರಿಗೂ ಪ್ರಸಾದ ವಿತರಣೆ ಆಗಲಿಕ್ಕಿದೆ. ಹಾಗೆ ದಿನಾಂಕ 21/3/2026 ಬೆಳಿಗ್ಗೆ 6:15ಕ್ಕೆ ದೀಪಸ್ಥಾಪನೆ ಮೊದಲುಗೊಂಡು, ಅದೇ ದಿನ ಅನ್ನ ಸಂತರ್ಪಣೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಹಾಗೆ ದಿನನಿತ್ಯ 7 ದಿನಗಳ ಕಾಲ ಭಜನೆ ಉತ್ಸವ ನಡೆಯಲಿಕ್ಕಿದೆ. ಹಾಗೆ 27ರಂದು ರಾಮನವಮಿ ಮೊದಲುಗೊಂಡು ಬೆಳಗ್ಗೆ ಅಖಂಡ ಭಜನೆ ಮೊದಲುಗೊಂಡು ದಿನಾಂಕ 28ರಂದು ಭಜನಾ ಮಂಗಲೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರೆಲ್ಲರೂ ಸೇರಿ, ಊರ ಪರವರ ಸದ್ಭಕ್ತರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಡಬೇಕಾಗಿ ಎಲ್ಲ ಭಕ್ತ ಸಮುದಾಯದಲ್ಲೂ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ. ಹರೇ ರಾಮ್. 20/3/2026 ನಡೆಯುವ ಕಾರ್ಯಕ್ರಮ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ಚೈತ್ರಿಸಲಿದ್ದು, ಮರವಂತೆ ಶ್ರೀ ರಾಮ ಮಂದಿರಕ್ಕೆ ಹಾಗೂ ಲಕ್ಷ್ಮಣ ದೇವರಿಗೆ ಸ್ವರ್ಣ ಕಿರೀಟವನ್ನು ಸಮರ್ಪಣೆ ಮಾಡಿ, ಅದೇ ದಿವಸ ಸಂಜೆ ಕಡಲ ಕಿರಾನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಎಲ್ಲ ಭಕ್ತಾದಿಗಳು, ಮಹಿಳೆಯರು, ಪುರುಷರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಎಲ್ಲ ಭಕ್ತ ಕುಟುಂಬ ಯಾರಲ್ಲಿ ಈ ಕ್ಷೇತ್ರವನ್ನು ಬರ್ತಾ ಇದ್ದಾರೆ ಅವರಿಗೆಲ್ಲ ಆಯುಷ ಆರೋಗ್ಯ ಕೊಟ್ಟು ಅವರ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಉನ್ನತ ಶಿಕ್ಷಣವನ್ನು ದಯಪಾಲಿಸಲಿ ಅಂತೇಳಿ ಮುಂದಿನ ದಿನದಲ್ಲಿ ಭಜನೆ 21/3/2026 ಬೆಳಗ್ಗೆ 6:15ಕ್ಕೆ ಭಜನೆ ದೀಪಸ್ಥಾಪನೆ, ಅದಾದ 27/3/2026 ನವಮಿ, ಶ್ರೀ ರಾಮನವಮಿ, ರಾಮತಾರಕ ಹೋಮ ಹಾಗೂ ಅದೇ ದಿವಸ ಪುರ ಮೆರವಣಿಗೆ ಸಂಜೆಗೆ 28 ಬೆಳಿಗ್ಗೆ 3:28 ಬೆಳಿಗ್ಗೆ 2026 ಬೆಳಿಗ್ಗೆ ಮಂಗಲೋತ್ಸವ, ಬ್ರಹ್ಮೋತ್ಸವ, ಮಂಗಳೋತ್ಸವ ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತೇಳಿ ಭಕ್ತಾದಿಗಳಲ್ಲಿ ವಿಜ್ಞಾಪನೆ. ಜೈ ಶ್ರೀರಾಮ. ಇದೇ ತಾರೀಕು 20 ಸಂಜೆ ಮಧ್ಯಾಹ್ನ 2 ಗಂಟೆಗೆ ಶ್ರೀ ರಾಘವೇಶ್ವರ ಮಹಾಸ್ವಾಮಿಗಳು ನಮ್ಮ ಕ್ಷೇತ್ರಕ್ಕೆ ಚಿತ್ತೈಸಲಿದ್ದು, ನಮ್ಮ ಏನೋ ಒಂದು ಸಣ್ಣ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಮೀನುಗಾರಿಕೆಗೆ ಒಳ್ಳೆಯದಾಗುವ ಬಗ್ಗೆ ಸಣ್ಣದೊಂದು ವಿಷ್ಣು ಸಹಸ್ರನಾಮ ಮಾಡಬೇಕಂತೇಳಿ ನಮ್ಮ ಹಿರಿಯರೆಲ್ಲ ಕೂಡಿ ಏನೋ ಒಂದು ಕಾರ್ಯಕ್ರಮ ಆಯೋಗ ಮಾಡಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಸಂಸ್ಥಾನ ರಾಘವೇಶ್ವರ ಮಹಾಸ್ವಾಮಿಗಳು ಬಂದು ಲಕ್ಷ್ಮಣ ದೇವರಿಗೆ ಸುವರ್ಣ ಕಿರೀಟವನ್ನು ಅರ್ಪಿಸಲಿದ್ದಾರೆ. ಅದೇ ರೀತಿ ಬರುವಂಥ ಸದ್ಭಕ್ತರೆಲ್ಲರಿಗೂ ಈ ಕಾರ್ಯದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಇದರ ಪುಣ್ಯ ಫಲ ಸಿಕ್ಕಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ, ಈ ಸಂಸ್ಥೆ ಪರವಾಗಿ, ನಮ್ಮ ಇದು ಮಾತೃ ಸಂಸ್ಥೆ, ಇಲ್ಲಿ ಏನೇ ಒಂದು ಆಗುತ್ತಿದ್ರೆ ಈ ಮಾತೃ ಸಂಸ್ಥೆಯಲ್ಲೇ ಆಗೋದು, ಮತ್ತು ಯಾವುದೇ ಸಂಸ್ಥೆಯಲ್ಲಿ ಆಗೋಲ್ಲ. ಇದರಲ್ಲಿ ನಾವೆಲ್ಲ ಹುಟ್ಟಾಕಿ ಮಾಡುವಂಥದ್ದಲ್ಲ, 10 ಜನ ಕೇಳಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ತನು ಮನ ಧನಮಾನ ಸಹಾಯ ಎಲ್ಲರೂ ಒಕ್ಕಟ್ಟಿಂದ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಾಗಿ ನಾನು ಬೇಡಿಕೊಳ್ತಿದ್ದೀನಿ. ಜೈ ಶ್ರೀರಾಮ್.